ಬದುಕುತ್ತಿರುವ ಪ್ರತಿ ಕ್ಷಣವನ್ನು ಪ್ರಶಂಸಿಸು. ಹಾಯ್ ಹೆಲೋ ಫ್ರೆಂಡ್ಸ್, ನಾನು ನಿಮ್ಮ ಲಕ್ಷ್ಮಿ ಅರುಣ್. ಇವತ್ತು ತುಂಬಾ ಶುಭ ದಿನ. ಇವತ್ತು ಗುರು ಪೌರ್ಣಮಿ ಆಗಿರೋದ್ರಿಂದ ಗುರುಗಳಿಗೆ 108 ಕಡಲೆಕಾಳಿಂದ ಮಾಡಿರೋವಂಥ ಹಾರನ ತಯಾರಿ ಮಾಡಿಕೊಂಡೆ. ಬಾಬಾ ದೇವಸ್ಥಾನಕ್ಕೆ ಹೋಗಿ ತುಂಬ ದಿನ ಆಗಿತ್ತು. ಇನ್ನು ನಮ್ಮ ಸಾತ್ವಿಕ್ ಪುಟ್ಟ ಹುಟ್ಟೋದಕ್ಕೆ ಮೊದಲು ಆವಾಗವಾಗ ಬಾಬಾ ದೇವಸ್ಥಾನದಲ್ಲಿ ಹೋಗಿ ಪ್ರಸಾದ ಹಂಚ್ತಿದ್ದೆ. ಈಗ ಮಾಡೋದಕ್ಕೆ ಟೈಮ್ ಸಿಕ್ಕಿರಲಿಲ್ಲ. ಇವತ್ತು ಮಾಡೇ ಬಿಡೋಣ ಅಂತ ಹೇಳಿ ಕಾಬಲ್ ಕಡಲೆದು ಉಸ್ಲಿ ಮಾಡ್ಕೊತಿದ್ದೀನಿ. ಚೆನ್ನಾಗಿ ಕಾಬಲ್ ಕಡಲೆನ ಬೇಯಿಸ್ಕೊಂಡು ಎಣ್ಣೆಗೆ ಸಾಸಿವೆ, ಜೀರಿಗೆ, ಹಸಿರು ಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಹಾಕಿ, ಕೊತ್ತಂಬರಿ ಸೊಪ್ಪು ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬೇಯಿಸಿರೋವಂಥ ಕಾಳನ್ನ ಹಾಕಿದರೆ ಆಯಿತು. ಕಡಲೆ ಉಸ್ಲಿ ರೆಡಿ ಆಗಿಬಿಡುತ್ತೆ. ಕಡಲೆಕಾಳನ್ನ ನಾನು ಒಂದಿನದ ಮುಂಚೆನೇ ನೆನೆಸ್ಕೊಂಡಿದ್ದೀನಿ. ಸೊ 6ರಿಂದ 8 ಗಂಟೆ ಕಾಲ ನಾವು ಕಡಲೆಕಾಳನ್ನ ನೆನೆಸ್ಕೊಂಡು 3ರಿಂದ 4 ಸತಿ ಕುದಿಸ್ಕೊಳ್ಬೇಕು. ಅದು ಎಷ್ಟು ಸಾಫ್ಟಾಗಿರುತ್ತೋ ಅಷ್ಟು ಚೆನ್ನಾಗಿ ಕಡಲೆ ಉಸ್ಲಿ ಬರುತ್ತೆ. ಇನ್ನು ಇದಕ್ಕೆ ಫ್ರೆಶ್ ಆಗಿರೋ ತೆಂಗಿನ ತುರಿ ಸೇರಿಸಿದ್ರೇ ಒಂದು ಮಜಾ. ದೇವ್ರಿಗೆ ಅಂತ ಮಾಡೋ ಪ್ರಸಾದದ ಟೇಸ್ಟೇ ಬೇರೆ ಇರುತ್ತೆ. ದೇವಸ್ಥಾನದಲ್ಲಿ ಕೊಡೋ ಪ್ರಸಾದದಲ್ಲಿ ನಿಮಗೆ ಯಾವ್ದು ಇಷ್ಟ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್.